ಆರ್ಎಸ್ಎಸ್ಗೆ 100 ವರ್ಷ ಭರ್ತಿಯಾದಂತಹ ಬೆನ್ನಲ್ಲೇ ಮಹಾ ಶಾಕ್ ಒಂದು ಕಾದಿದೆ. ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಸರ್ಕಾರ ಹಾಕಲಿದೆಯಾ ಬ್ರೇಕ್? ಹಾಗಿದ್ರೆ ನಿರ್ಬಂಧ ವಿಧಿಸುವ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಚಿಂತನೆ, ಹಾಗೆ ಕಡಿವಾಣ ಹಾಕುವಂತಹ ಬಗ್ಗೆ ಪ್ರಸ್ತಾವನೆ ಕೂಡ ಸಲ್ಲಿಸಿರುವಂತಹ ಸಚಿವರು. ಆರ್ಎಸ್ಎಸ್ಗೆ 100 ವರ್ಷ ಭರ್ತಿಯಾದಂತಹ ಬೆನ್ನಲ್ಲೇ ಮಹಾ ಶಾಕ್ ಆಗಿದ್ರೆ ಒಂದು ಕಾದಿದೆಯಾ? ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಸರ್ಕಾರ ಏನಾದ್ರೂ ಬ್ರೇಕ್ ಹಾಕಲಿದೆಯಾ? ರಾಜ್ಯದಲ್ಲಿ ಆರ್ಎಸ್ಎಸ್ ವರ್ಸಸ್ ಸರ್ಕಾರ ನಿರ್ಬಂಧ ವಿಧಿಸುವ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಒಂದು ಚಿಂತನೆ ಕೂಡ ನಡೀತಾ ಇರುವಂತದ್ದು. ಕಡಿವಾಣ ಹಾಕುವ ಬಗ್ಗೆ ಪ್ರಸ್ತಾವನೆಯನ್ನ ಸಲ್ಲಿಸಿರುವಂತಹ ಸಚಿವರು. ಶಾಲಾ ಕಾಲೇಜು ಆವರಣ ಆಗಿರ್ಬೋದು, ಉದ್ಯಾನವನ ಆಗಿರ್ಬೋದು, ಮೈದಾನ ಆಗಿರ್ಬೋದು, ಹಾಗೆ ಹಾಸ್ಟೆಲ್ ಕ್ಯಾಂಪಸ್ನಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಬ್ರೇಕ್ ಅನ್ನ ನೀಡುವಂತಹ ಬಗ್ಗೆ ಸಿದ್ದರಾಮಯ್ಯರಿಂದಲೂ ಕೂಡ ಈ ಒಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಸೂಚನೆಯನ್ನ ನೀಡಲಾಗಿದೆ. ಆರ್ಎಸ್ಎಸ್ಗೆ 100 ವರ್ಷ ತುಂಬಿರುವಂತಹ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷವನ್ನ ತುಂಬಿದೆ. ಹಾಗೆ ಈ ಬೆನ್ನಲ್ಲೇ ಒಂದು ಶಾಕ್ ಕಾದಿರುವಂತದ್ದು. ಆರ್ಎಸ್ಎಸ್ನ ಚಟುವಟಿಕೆಗಳಿಗೆ ನಿರ್ಬಂಧ ವಿಧಿಸುವ ಬಗ್ಗೆ ಗಂಭೀರವಾದಂತಹ ಚಿಂತನೆ ಕೂಡ ನಡೆದಿದೆ. ಸಾರ್ವಜನಿಕ ಹಾಗೆ ಸರ್ಕಾರಕ್ಕೆ ಸಂಬಂಧಿಸಿದ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ಬ್ರೇಕ್ ಅನ್ನ ಹಾಕಲಾಗುವುದು. ಶಾಲಾ ಕಾಲೇಜು ಆವರಣ ಆಗಿರ್ಬೋದು, ಮೈದಾನಗಳಾಗಿರ್ಬೋದು, ಹಾಸ್ಟೆಲ್ ಕ್ಯಾಂಪಸ್ನಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಬ್ರೇಕ್ ಅನ್ನ ಹಾಕಲಾಗುವುದು. ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಸಿಎಂಗೆ ಕೆಲವು ಶಾಸಕರು ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ. ಈ ಬಗ್ಗೆ ಸರ್ಕಾರ ಚಿಂತನೆಯನ್ನ ಕೂಡ ನಡೆಸಿದೆ. ಕಾನೂನಾತ್ಮಕವಾಗಿ ಆರ್ಎಸ್ಎಸ್ ನಿಷೇಧಿಸಲು ಸಾಧ್ಯ ಇಲ್ಲ ಎಂಬುದು ಕೂಡ ಸರ್ಕಾರ ಅರಿತಿದೆ. ಹೀಗಾಗಿ ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧಿಸಲು ರಾಜ್ಯ ಸರ್ಕಾರ ಚಿಂತನೆಯನ್ನ ನಡೆಸಿದೆ. ನಿರ್ಬಂಧಿಸಲು ಈ ರೀತಿಯಾಗಿ ಅಂತ ಹೇಳಿದ್ರೆ ಯಾವುದೇ ಒಂದು ಪಬ್ಲಿಕ್ ಪ್ಲೇಸ್ಗಳಲ್ಲಾಗಿರ್ಬೋದು, ಹಾಗೆ ಈಗ ಮೈದಾನ ಆಗಿರ್ಬೋದು, ಕಾಲೇಜಿನ ಕ್ಯಾಂಪಸ್ಗಳಲ್ಲಾಗಿರ್ಬೋದು, ಅದೆಲ್ಲ ಕಡೆ ಕೂಡ ಒಂದು ಯಾವುದೇ ರೀತಿಯಾಗಿರುವಂತಹ ಆರ್ಎಸ್ಎಸ್ ಚಟುವಟಿಕೆಯನ್ನ ನಿರ್ಬಂಧಿಸಲು ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದೆ. ಆರ್ಎಸ್ಎಸ್ಗೆ 100 ವರ್ಷ ಭರ್ತಿಯಾದಂತಹ ಬೆನ್ನಲ್ಲೇ ಮಹಾ ಶಾಕ್ ಕಾದಿದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆರ್ಎಸ್ಎಸ್ನ ಎಲ್ಲಾ ರೀತಿಯಾಗಿರುವಂತಹ ಚಟುವಟಿಕೆಗಳು ಅಂತ ಹೇಳಿದ್ರೆ ಸರ್ಕಾರದ ಒಂದು ಸ್ಥಳಗಳಲ್ಲಾಗಿರ್ಬೋದು, ಶಾಲಾ ಕಾಲೇಜು ಆವರಣ ಆಗಿರ್ಬೋದು, ಅಥವಾ ಉದ್ಯಾನವನ, ಮೈದಾನ, ಹಾಸ್ಟೆಲ್ ಕ್ಯಾಂಪಸ್ನಲ್ಲಿ ಆರ್ಎಸ್ಎಸ್ನ ಚಟುವಟಿಕೆಗಳಿಗೆ ಬ್ರೇಕ್ ಅನ್ನ ಹಾಕಬೇಕು ಅನ್ನುವಂತ ಚಿಂತನೆ ಕೂಡ ನಡೆದಿದೆ. ಈ ಸಂಬಂಧ ಸಿದ್ದರಾಮಯ್ಯರಿಂದಲೂ ಕೂಡ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಒಂದು ಸೂಚನೆಯನ್ನ ನೀಡಲಾಗಿದೆ. ಆರ್ಎಸ್ಎಸ್ಗೆ 100 ವರ್ಷ ಭರ್ತಿಯಾದಂತಹ ಬೆನ್ನಲ್ಲೇ ಮಹಾ ಶಾಕ್ ಒಂದು ಕಾದಿರುವಂತದ್ದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷವನ್ನ ಪೂರೈಸಿದೆ. ಹಾಗಾದ್ರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಈ ಸಂಬಂಧ ಸೂಚನೆಯನ್ನ ನೀಡಲಾಗಿದೆ. ಆ ಪ್ರಸ್ತಾವನೆಯಲ್ಲಿ ಏನಿದೆ ಹಾಗಿದ್ರೆ? ಜನರಲ್ಲಿ ದ್ವೇಷ ಬಿತ್ತುವಂತಹ ವಿಭಜಕ ಶಕ್ತಿಗಳ ವಿರುದ್ಧ ಕ್ರಮ, ಹಾಗೆ ಸಂವಿಧಾನದ ವಿರುದ್ಧ ನಕಾರಾತ್ಮಕವಾದಂತಹ ಆಲೋಚನೆಗೆ ಬ್ರೇಕ್, ಖಾಕಿ ಅನುಮತಿ ಪಡೆಯದೆ ಆಕ್ರಮಣಕಾರಿ ದೊಣ್ಣೆ ಪ್ರದರ್ಶನ ಆಗಿರ್ಬೋದು, ಮುಗ್ಧ ಮಕ್ಕಳು ಮತ್ತು ಯುವಜನರ ಮೇಲೆ ದುಷ್ಪರಿಣಾಮ, ಯುವ ಸಮುದಾಯ ಸ್ವಾಸ್ಥ್ಯದ ಹಿತದೃಷ್ಟಿಯಿಂದ ಈ ರೀತಿಯಾಗಿ ನಿಷೇಧವನ್ನ ಮಾಡಲಾಗುವಂಥದ್ದು. ಶಾಖೆ ಹೆಸರಲ್ಲಿ ನಡೆಸುವಂತಹ ಚಟುವಟಿಕೆಗಳ ಮೇಲೆ ಹದ್ದಿನ ಕಣ್ಣನ್ನ ಇರಿಸಬೇಕು ಅಂತ ಹೇಳಿದ್ರೆ ಈ ಒಂದು ಪ್ರಸ್ತಾವನೆಯಲ್ಲಿ ಈ ರೀತಿಯಾಗಿ ಒಂದು ಸೂಚನೆಯನ್ನ ನೀಡಲಾಗಿದೆ. ಸಿದ್ದರಾಮಯ್ಯರಿಂದ ಚೀಫ್ ಸೆಕ್ರೆಟರಿಗೆ ಅಂತ ಹೇಳಿದ್ರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಒಂದು ಸೂಚನೆಯನ್ನ ನೀಡಲಾಗಿದೆ. ಆ ಪ್ರಸ್ತಾವನೆಯಲ್ಲಿ ಹಾಗಿದ್ರೆ ಏನಿದೆ ಅಂತ ಹೇಳಿದ್ರೆ ಜನರಲ್ಲಿ ದ್ವೇಷವನ್ನ ಬಿತ್ತುವಂತ ವಿಭಜಕ ಶಕ್ತಿಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು, ಸಂವಿಧಾನದ ವಿರುದ್ಧ ನಕಾರಾತ್ಮಕ ಆಲೋಚನೆಗಳಿಗೆ ಬ್ರೇಕ್ ಅನ್ನ ನೀಡಬೇಕು, ಹಾಗೆ ಖಾಕಿ ಒಂದು ಅನುಮತಿ ಪಡೆಯದೆ ಆಕ್ರಮಣಕಾರಿ ದೊಣ್ಣೆ ಪ್ರದರ್ಶನ ಆಗಿರ್ಬೋದು, ಮುಗ್ಧ ಮಕ್ಕಳು ಮತ್ತು ಯುವಜನರ ಮೇಲೆ ಇದೆಲ್ಲವೂ ಕೂಡ ದುಷ್ಪರಿಣಾಮವನ್ನ ಬೀರುತ್ತೆ, ಯುವ ಸಮುದಾಯದ ಒಂದು ಸ್ವಾಸ್ಥ್ಯವನ್ನ ಒಂದು ಹಾಳು ಮಾಡ್ತಾ ಇದೆ, ಯುವಜನರ ಒಂದು ಸಮುದಾಯದ ಸ್ವಾಸ್ಥ್ಯದ ಹಿತದೃಷ್ಟಿಯಿಂದ ಈ ರೀತಿಯಾಗಿ ನಿಷೇಧವನ್ನ ಮಾಡಬೇಕು, ಹಾಗೆ ಶಾಖೆಯ ಹೆಸರಲ್ಲಿ ನಡೆಸುವಂತ ಎಲ್ಲಾ ರೀತಿಯಾಗಿರುವಂತಹ ಚಟುವಟಿಕೆಗಳ ಮೇಲೆ ಹದ್ದಿನ ಕಣ್ಣನ್ನ ಇರಿಸಬೇಕು ಅನ್ನುವಂಥದ್ದು ಒಂದು ಪ್ರಸ್ತಾವನೆಯಲ್ಲಿ ಇರುವಂತದ್ದು.
ಖಾಕಿ ಅನುಮತಿಯನ್ನ ಪಡೆದೇ ಆಕ್ರಮಣಕಾರಿ ದೊಣ್ಣೆ ಪ್ರದರ್ಶನ ಆಗಬಾರ್ದು. ಹಾಗೆ ಜನರಲ್ಲಿ ದ್ವೇಷ ಬಿತ್ತುವಂತಹ ಒಂದು ವಿಭಜಕ ಶಕ್ತಿಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು. ಯುವ ಸಮುದಾಯದ ಒಂದು ಸ್ವಾಸ್ಥ್ಯದ ಹಿತದೃಷ್ಟಿಯಿಂದ ಈ ರೀತಿಯಾಗಿ ನಿಷೇಧವನ್ನ ಮಾಡುವಂತದ್ದು ಅನ್ನುವಂತ ಒಂದು ಪ್ರಸ್ತಾವನೆಯನ್ನ ಮಾಡಲಾಗಿದೆ. ಸಿದ್ದರಾಮಯ್ಯರಿಂದ ಚೀಫ್ ಸೆಕ್ರೆಟರಿಗೆ ಒಂದು ಸೂಚನೆಯನ್ನ ನೀಡಲಾಗಿದೆ. ಹಾಗಿದ್ರೆ ಇದರಲ್ಲಿ ಏನಿದೆ ಅನ್ನುವಂಥದ್ದನ್ನ ನೋಡೋದಾದ್ರೆ, ಜನರಲ್ಲಿ ದ್ವೇಷವನ್ನ ಬಿತ್ತುವಂತ ವಿಭಜಕ ಶಕ್ತಿಗಳ ವಿರುದ್ಧ ಕ್ರಮ ಆಗಬೇಕು. ಹಾಗೇನೆ ಸಂವಿಧಾನದ ವಿರುದ್ಧ ನಕಾರಾತ್ಮಕವಾದಂತ ಆಲೋಚನೆಗಳಿಗೆ ಬ್ರೇಕ್ ಅನ್ನ ನೀಡಬೇಕು. ಖಾಕಿ ಒಂದು ಅನುಮತಿಯನ್ನ ಪಡೆದೇ ಆಕ್ರಮಣಕಾರಿ ದೊಣ್ಣೆ ಪ್ರದರ್ಶನ ಆಗಬಾರ್ದು. ಸಂವಿಧಾನದ ವಿರುದ್ಧ ಯಾವುದೇ ರೀತಿಯಾಗಿರುವಂತ ನೆಗೆಟಿವ್ ಒಂದು ಥಿಂಕ್ ಏನ್ ಮಾಡ್ತಾರೆ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಅನ್ನ ನೀಡಬೇಕಾಗಿದೆ. ಹಾಗೆ ಮುಗ್ಧ ಮಕ್ಕಳು ಹಾಗೂ ಯುವ ಜನತೆ ಎಲ್ಲ ಇರುತ್ತಲ್ವಾ, ಅದರ ಮೇಲೆ ಇದೆಲ್ಲವೂ ಕೂಡ ಪರಿಣಾಮವನ್ನ ಬೀರುತ್ತೆ, ಕೆಟ್ಟದಾದಂತಹ ಪರಿಣಾಮವನ್ನ ಬೀರುತ್ತೆ. ಅದರಿಂದ ಯುವ ಸಮುದಾಯದ ಒಂದು ಸ್ವಾಸ್ಥ್ಯದ ಒಂದು ಹಿತದೃಷ್ಟಿಯಿಂದ ಈ ಒಂದು ನಿಷೇಧವನ್ನ ಮಾಡಬೇಕು. ಹಾಗೆ ಎಂದು ಶಾಖೆಯ ಹೆಸರಲ್ಲಿ ನಡೆಸುವಂತ ಯಾವುದೇ ಚಟುವಟಿಕೆಗಳಿದ್ರೂ ಕೂಡ ಅದರ ಮೇಲೆ ಒಂದು ಹದ್ದಿನ ಕಣ್ಣನ್ನ ಇರಿಸಬೇಕಾಗಿದೆ ಅನ್ನುವಂತ ಎಲ್ಲವಾದಂತಹ ಒಂದು ಮಾಹಿತಿಯನ್ನ ಈ ಒಂದು ಪ್ರಸ್ತಾವನೆಯಲ್ಲಿ ನೀಡಲಾಗಿದೆ.